ಒಂದು ಬ್ರಾಂಡೆಡ್ ಮೇಕಪ್ ಕಿಟ್ಟು, ಅದನ್ನ ಫಾರಿನ್ ಇಂದಾನೆ ತರಿಸ್ಬೇಕು. ಅದನ್ನ ನಾನು 2 years ಯೂಸ್ ಮಾಡ್ಬೋದು. ಅದಕ್ಕೆ ಓನ್ಲಿ 2 lakhs ಆಗುತ್ತೆ, ಕೊಟ್ಬಿಡಿ. ಇರೋ ಈ ಮನೆಗೆ ಬಣ್ಣ ಹೊಡಿಸಿ 16 ವರ್ಷ ಆಯ್ತು. ಬಣ್ಣ ಹೊಡಿಸ್ಬಿಟ್ರೆ ಎಲ್ಲಿ ದುಡ್ಡು ಖರ್ಚಾಗುತ್ತಂತ ನಾನು ತೆಪ್ಪಗಿದ್ದೀನಿ. ಅಂತದ್ರಲ್ಲಿ ಅಂಗೈಯಾಗಲದ ಮುಖಕ್ಕೆ ಬಣ್ಣ ಹೊಡಿಸ್ಕೊಳ್ಳೋದಕ್ಕೆ 2 ಲಕ್ಷ ರೂಪಾಯಿ ಕೇಳ್ತಾ ಇದ್ರಲ್ಲ, 2 ಪೈಸನು ನನ್ನ ಕಡೆಯಿಂದ ಕೊಡಲ್ಲ ರೀ. ಅಭಿ, ನೀವೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ಏನು ಸತ್ತೋಗ್ಬಿಡ್ತೀರ? ಹೇಳಕ್ಕಾಗಲ್ಲ. ಏನ್ ಎಲ್ರು ಸೇರ್ಕೊಂಡು ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ನೀವೇನು ಸಾಯೋದು? ನಿಮ್ಮೆಲ್ರಿಗಿಂತ ಮುಂಚೆ ನಾನೇ ಸತ್ತೋಗ್ಬಿಡ್ತೀನಿ. ಅಲ್ಲ ಕಣವ, ಮಾತೆತ್ತಿದ್ರೆ ಸಾಕು ಮನೆ ಮಂದಿ ಎಲ್ಲ ದುಡ್ಡು ಬೇಕು ಅಂತ ನನ್ನ ಮೇಲೆ ಮುಗಿ ಬೀಳ್ತಾರೆ. ನನಗೆ ನೆಮ್ಮದಿ ಎಲ್ಲಿಂದ ಇದೆ? ದಯಾಮರಣ ಸಿಕ್ಕದೆ ಇದ್ರೆ ಏನಂತೆ, ನನ್ನ ಸಾವನ್ನ ನಾನೇ ಹುಡ್ಕೊಂಡು ಹೋಗ್ತೀನಿ. ಸ್ವಲ್ಪ ವೇಟ್ ಮಾಡಿ, ಯಾರಿಗ್ ಗೊತ್ತು, ನಿಮ್ ಹೆಂಡತಿ ಬದಲಾಗಿ ನಿಮ್ ಮಾತ್ ಕೇಳೋಂತ ದಿನ ಬಂದ್ರು ಬರ್ಬೋದು. ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಬರೋದು ಒಂದೇ, ನನ್ನ ಹೆಂಡತಿ ನನ್ನ ಮಾತ್ರ ಕೇಳೋದು ಒಂದೇ. ಮಾತೆತ್ತಿದ್ರೆ ಸಾಕು, ಆಸ್ತಿಲಿ ಭಾಗ ಕೊಡು, ದುಡ್ಡು ಕೊಡು ಅಂತ ಮುಗಿ ಬೀಳ್ತಾ ಇರ್ತೀಯ. ಈಗ ನೋಡಿದ್ರೆ ಅದೇ ಕಣ್ಣಕ್ಕೆ ನಮ್ಮನ್ನ ಸಾಯ್ಬಾರ್ದು ಅಂತ ಮೊಸಳೆ ಕಣ್ಣೀರ್ ಹಾಕ್ತೀಯ ನೀನು. ನೋಡ, ನಾನು ಸತ್ತೋಗ್ತೇನೆ. ಹಳೆ ಅಂದ್ರೆ ಅವ್ನು ಯಾವ ನಮ್ ಸಾಯ್ಸಕ್ ಬಂದಿದ್ದಾನಲ್ಲ, ಅವ್ನ ಕರ್ಸ್ರಿ. ಅಯ್ಯೋ, ಅವನನ್ನೇನ್ ಕರೆಯೋದು? ಅವನೇ ನಿಮ್ಮನ್ ಸಾಯ್ಸಕ್ ತುದ್ಗಾಲ ನಿಂತೇನೆ. ಅವನೇನು ನನ್ನನ್ನು ಸಾಯಿಸೋದು? ಅವ್ನು ನನ್ನನ್ನು ಸಾಯಿಸೋದಕ್ಕಿಂತ ಮುಂಚೆ ನಾನೇ ಸತ್ತೋಗ್ಬಿಡ್ತೀನಲ್ಲ. ಗಿಣಿಮರಿ, ನನ್ ಜೊತೆ ಬರ್ತೇನೆ. ನಿನ್ನ ನನ್ನ ಪಂಜರದಲ್ಲಿ ಇಟ್ಬಿಟ್ಟು ಅರಗಿಣಿ ತರ ಸಾಕ್ತೀನಿ. ನಾನು ತುದಿಗಾಲಲ್ಲೇ ನಿಂತಿದ್ದೀನಿ, ನಡೀರಿ ಹೋಗೋಣ. ಯಾಕ್ರ ಗಾಬರಿ ಆಗಿದ್ರ ಬಾಬಾ ನೋಡಿ ಎಲ್ಲ ನಿಂತ್ಕೊಳ. ಲೇ ಪಾಂಡ್ರಂಗ, ಯಾಕೋ ನಂತರ ಇದೆಯಾ? ನಿನ್ನ ನುಡ್ಕೋದಕ್ಕೆ 6 ತಿಂಗಳು ಟೈಮ್ ಹಿಡಿದೋಯ್ತಲ್ಲ. ಬರೀ ನಾನು ಒಬ್ಬ ಅಲ್ಲಪ್ಪ, ಒಬ್ಬರ ತರನೇ ಪ್ರಪಂಚದಲ್ಲಿ 7 ಜನ ಇರ್ತಾರೆ ಅಂತ ನಮ್ಮ ಅಜ್ಜಿ ಹೇಳ್ಕೊಂಡ್ ಬರ್ತಾ ಇತ್ತು. ಇರ್ಬಾರ್ದು. ಈಗಾಗಲೇ ನಂತರ ಇರೋ 5 ಜನರನ್ನ ಡಿಚ್ಚಿ ಬರೆದು ಸಾಯಿಸಾಕ್ಬಿಟ್ಟಿದ್ದೀನ. ನೀನೊಬ್ಬ ಉಳ್ಕೊಂಡಿದ್ಯಾ? ನಿನ್ನನ್ನು ಸಾಯಿಸಾಕ್ಬಿಟ್ರೆ ನಾನೊಬ್ಬ ಉಳ್ಕೊತೀನಿ ಕಣ, ಡಿಚ್ಚಿ ಮಾದೇವ. ಅಲ್ಲ ಅಣ್ಣ, ಆಸ್ತಿ ಪತ್ರಕ್ಕೆ ನೀನು ಸೈನೇ ಹಾಕಿಲ್ಲ. ನೀನ್ ಹಾಗೆ ಹೋಗ್ಬಿಟ್ರೆ ನಮ್ ಗತಿ ಏನು? ನನ್ಗೆ ಗೊತ್ತು ಕಣ್ರೆ, ನಿಮ್ಮೆಲ್ರಿಗೂ ನನ್ನ ಮೇಲೆ ಕಣ್ಣಿಲ್ಲ, ನನ್ನ ಹತ್ರ ಇರೋ ದುಡ್ಡಿನ ಮೇಲೆ ಕಣ್ಣಿದೆ. ನಾನೇ ಹೊರಟೋಗ್ತೀನಲ್ಲ, ಅದನ್ನೆಲ್ಲ ತಗೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಮೇರಿದಿ. ಬೇಡ ಯಜಮಾನ್ರೆ, ಇನ್ಮೇಲಿಂದ ನಾವೆಲ್ಲರೂ ಹೊಂದ್ಕೊಂಡು ಹೋಗ್ತೀವಿ. ಮಾಡಿರೋ ತಪ್ಪಿಗೆ ಕ್ಷಮೆನೂ ಕೇಳ್ತೀವಿ. ನೀವ್ ಕೇಳಿದ್ರೆ ಏನು ಅಂತ ಭಾಗ್ಯ, ಕೇಳ್ತಾ ಇಲ್ವೇ? ಜಾಜಿ ಮೇಡಮ್ ಅವ್ರು ಫೋನ್ ಮಾಡಿದ್ರು, ಆ ಡಿಚ್ಚಿ ಮಾದೇವ ಬಂದು ನಿನ್ನ ಕೊಲ್ತಾನಂತೆ. ಅದೇ ಕೊಲ್ತಾನ ನಾನು ನೋಡ್ತೀನಿ. ನೋಡಿ ಶಿಶುಪಾಲ ಸಾಹೇಬ್ರೆ, ಕೊಲ್ಲೋದಕ್ಕೆ ಅಂತ ಅವನು ಸಿದ್ಧವಾಗಿದ್ದಾನೆ, ಕೊಲ್ಲಿಸ್ಕೊಳ್ಳೋದಕ್ಕೆ ಅಂತ ನಾವು ಸಿದ್ಧವಾಗಿದ್ದೀವಿ. ಮತ್ತೆ ನೀವೇನ್ರಿ ಕಡ್ಡಿ ಆಡ್ಸೋದು? ನಮ್ಮ ಏರಿಯಾದಲ್ಲಿ ನನ್ನ ಅನುಮತಿ ಇಲ್ಲದೆ ಯಾರು ಸಾಯೋ ಹಾಗೂ ಇಲ್ಲ, ಸಾಯಿಸೋ ಹಾಗೂ ಇಲ್ಲ. ಒಂದ್ ವೇಳೆ ಹಾಗೇನಾದ್ರೂ ಸತ್ರೆ ಅದು ನನ್ನ ತಲೆ ಮೇಲೆ ಬರುತ್ತೆ. ಆಮೇಲೆ ನಾನು ಹೆಣ ಕಾಯ್ಬೇಕಾಗತ್ತೆ. ಎಷ್ಟ್ ಗಂಟೆಗೆ ಬರ್ತೀನಿ ಅಂತ ಹೇಳಿದಾನೆ? ಇವತ್ತೇ ಕೊಲೆ ಮಾಡ್ತೀನಿ ಅಂತ ಮುಹೂರ್ತ ಇಟ್ಟಿದ್ದಾನೆ. ಸೊ ಅವ್ನ್ ಬಂದೇ ಬರ್ತಾನೆ. ಶಿಶುಪಾಲ, ನಾನು 1 ಗಂಟೆಯಿಂದ ಗಮನಿಸ್ತಾ ಇದ್ದೀನಿ ಕಣ್ರಪ್ಪ. ನನ್ನನ್ನು ಕಾವಲು ಕಾಯೋದು ಬಿಟ್ಬಿಟ್ಟು ಕರೆಕ್ಟಾಗಿ ನಿದ್ದೆ ತೆಗೆದ್ರಲ್ಲ, ಇದನ್ನೇನು ನನ್ನ ಮನೆ ಅನ್ಕೊಂಡಿದ್ರು ಇಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ರು? ಪಾಂಡುರಂಗ, ನೀನ್ ಸಾಯೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡೋದಿಲ್ಲ. ಶಿಶುಪಾಲ, ನಾನು ಸಾಯೋವಾಗ ನೀನೇನಾದ್ರೂ ಅಡ್ಡ ಬಂದ್ರೆ ನನ್ನ ಸಾವಿಗೆ ನೀನೇ ಕಾರಣ ಅಂತ ಚೀಟಿ ಬರ್ದಿಟ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಷ್ಟೇ. ಇದೊಳ್ಳೆ ಪೀಕಾಟಿಗೆ ಬಂತಲ್ಲ ಸಾರ್. ಆ ಅಪ್ಪ ಹೇಳ್ದಂಗ್ ಮಾಡ್ಬಿಟ್ರೆ ನಾನೇ ನಿಮ್ಮನ್ನ ಏರೋಪ್ಲೇನ್ ಎತ್ತಿಸ್ಬೇಕಾಗುತ್ತಲ್ಲ ಸಾರ್. ಇದು ಒಳ್ಳೆ ಕರ್ಮಕ್ಕೆ ಬಂತಲ್ಲೋ. ಆ ಅಮ್ಮ ಒಂದೇ ಒಂದ್ಸಲ ಸಾರಿ ಅಂತ ಹೇಳ್ಬಿಟ್ರೆ ಕಥೆನೆ ಮುಗ್ದೋಗುತ್ತಲ್ಲ ಸಾರ್. ಗಂಡ ಬೇಕು ಅಂದ್ರೆ ಸಾರಿ ಅಂತ ಕೇಳ್ಬಿಡಮ್ಮ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಏನಮ್ಮ, ತಪ್ಪಾಯ್ತು ಅಂತ ಒಂದು ಮಾತು ಹೇಳ್ಬಿಟ್ರೆ ನಿನ್ ಗಂಡಿಗೆ ಏನ್ ಮುಳುಗ್ ಹೋಗುತ್ತೆ? ನಿಮ್ಗೆ ನಿಮ್ ಗಂಡ ಬೇಡವಾಗಿರ್ಬೋದು, ಆದ್ರೆ ನಂಗೆ ನಮ್ಮ ಯಜಮಾನ್ರು ಬೇಕು. ಕ್ಷಮಾಪಣೆ ಕೇಳ್ರಿ. ನಾಳೆ ಪಾಂಡುರಂಗ ಏನಾರ ಸತ್ರೆ ನೀವೇ ಅದಕ್ಕೆ ಕಾರಣ ಅಂತ ತಗೊಂಡೋಗಿ ಒಳಗಡೆ ಹಾಕ್ಬಿಡ್ತೀನಿ. 14 ವರ್ಷ ಜೈಲ್ ಶಿಕ್ಷೆ. ನನ್ ಜೈಲ್ಗೆ ಹೋಗಲ್ಲ. ಹಾಗಿದ್ರೆ ತಪ್ಪಾಯ್ತು ಅಂತ ಕೇಳ್ಕೊಮ್ಮ. ಅಭಿ, come here. Please. ಅಭಿ, ತಪ್ಪಾಯ್ತು. ಇನ್ಮೇಲೆ ನಿಮ್ಗೆ ಅದು ಬೇಕು ಇದು ಬೇಕು ಅಂತ ಪೀಡ್ಸಲ್ಲ. ತುಂಬಾ ಪ್ರೀತಿಯಿಂದ ನೋಡ್ಕೋತೀನಿ. ತಪ್ಪಾಯ್ತು. ಜಾತಿ ಜಂಬಲ್ದಿನಿಯವರೇ, ನೀವು ತಪ್ಪಾಯ್ತು ಅಂತ ಕೇಳ್ಕೊಂಡ್ರಲ್ಲ, ಅಷ್ಟು ಸಾಕು ಬಿಡ್ರಿ. ನಾನೀಗ ಸಾಯಲ್ಲ, ನಿಮ್ಮ ಪ್ರೀತಿಗೋಸ್ಕರನಾದ್ರೂ ನಾನು ಬದುಕಿರ್ತೀನಿ. ಲೋ ಪಾಂಡ್ರಂಗ, ನನ್ನ ಕೈಯಿಂದ ಅದೆಷ್ಟು ದಿನ ಅಂತ ತಪ್ಕೊಂಡು ಓಡಾಡ್ತೀಯೋ, ಇವತ್ತು ನಿನ್ನ ರಕ್ತದ ಜೊತೆ ನಾನು ಹೋಗ್ಲಿ ಆಡ್ಬಿಡ್ತೀನೋ. ನಿನ್ ಜೊತೆ ನಾನು ಹೋಗ್ಲಿ ಆಡ್ತೀನಿ ಕಣ. ಲೇ ಮಾದೇವ, ನಾನು ಇದೇ ಸ್ಪಾಟಲ್ಲಿ ನನಗೆ ಡಿಚ್ಚಿ ಹೊಡಿದ್ಯಾ? ಸಾಕೋ ಸಾರ್, ಲಾಟಿ ಇರುವಾಗ ತಲೆ ಹಾಕ್ತಾರೆ ಹೊಡ್ಕೋತೀರಾ? ಸ್ಟೇಷನ್ ಕರ್ಕೊಂಡು ನಡಿ, ಬೋಟಿ ತೆಗೋಣ. ಅಂತ ಒಂದು ಗಂಡ ಅಂತ ತಪ್ಪು. ಜಾಜಿ ಜಂಬಲ್ದಿನಿಯವರೇ, ತಮಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ತಾನೆ ನನ್ನನ್ನ ನೀವು ಉಳಿಸ್ಕೊಂಡಿದ್ದ? ನೋಡೋಣ ಅಭಿ, ಡಿಚ್ಚಿ ಮಾದೇವನ್ ಭಯದಿಂದ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಡವ್ ಮಾಡ್ದೆ.